ದೇವೇಗೌಡರಿಂದ ಹೆಚ್ಚಿನ ಲಾಭ ಆದೀತು ಅನ್ನೋ ಯಾವುದೋ ಕಾರಣಕ್ಕಾಗಿ ದೋಸ್ತಿ ಆಗಿದೆ. ಆದರೆ ಇವತ್ತು ಕಾಂಗ್ರೆಸ್ಸನ್ನು ನಾಶ ಮಾಡಬೇಕಾಗ್ಯದ, ಸ್ಮ್ಯಾಶ್ ಇಟ್ ಹೌದ ಮಾಡಬೇಕಾಗ್ಯದ. ಬಿ ಜೆ ಪಿಗೆ ಕಾಂಗ್ರೆಸ್ ಮುಕ್ತ ಭಾರತ ಅದು ಹಿಡನ್ ಅಜೆಂಡಾ ಅಷ್ಟಲ್ಲ, ಓಪನ್ ಅಜೆಂಡಾ. ಮತ್ತು ಇವತ್ತು ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಮತ್ತೆ ಚಗಿರ್ಲಿಕ್ಕೆ ಶುರುವಾಗ್ಯದ. ಸೋತಿರಬಹುದು ಇಲ್ಲಂತಲ್ಲ, ಆದರೆ ಸೈದ್ಧಾಂತಿಕವಾಗಿ ರಾಹುಲ್ ಗಾಂಧಿ ಇವತ್ತು ಅಥವಾ ರಾಹುಲ್ ಗಾಂಧಿ ಕಾಂಗ್ರೆಸ್ ಇವತ್ತು ಆರ್ ಎಸ್ ಎಸ್ನ ಬಿ ಜೆ ಪಿಗೆ ಪ್ರಬಲ ಪ್ರತಿಸ್ಪರ್ಧಿ. ಅದಕ್ಕಾಗಿ ಕರ್ನಾಟಕದಲ್ಲಿ ಅದು ಉಸಿರು ತಗೊಳ್ತಾ ಇದೆ, ಬೆಳೀತಾ ಇದೆ, ಚಿಗುತ್ತಾ ಇದೆ. ಅದ್ರ ಕಟ್ ಮಾಡಬೇಕು ಅನ್ನೋದು ಮೋದಿ ಶಾ ಅವರ ಮತ್ತು ನಮ್ಮ ಆರ್ ಎಸ್ ಎಸ್ ಮುಖಂಡರ ಸ್ಪಷ್ಟವಾದಂಥ ಒಂದು ನಿಲುವು. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದ್ರೆ ಬಿ ಜೆ ಪಿಗೆ ಜೀತು ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಅವ್ರ ಬೆಂಬಲಿಗರ ಮೂಲಕ. ಆದರೆ ಬಿ ಜೆ ಪಿದು ಇರ್ಬೋದು ಅಥವಾ ಡಿ ಕೆ ಶಿ ಅವರು ಹವಾ ಮಾಡ್ಕೊಳ್ತಾ ಇರ್ಬೋದು. ಇದು ನಮ್ಮ ಹವಾ ಅಥವಾ ಹವ್ಯಾ ಕ್ರಿಯೇಟ್ ಮೇಲೆ ನನಗೆ ನಿಶ್ಚಿತವಾಗಿಯೂ ಒಂದು ಲಾಭ ಆಗ್ಬೋದು, ಕಾಂಗ್ರೆಸ್ನಲ್ಲಿಂದು ಇರ್ಬೋದು. ಯಾಕಂದರೆ ಮೂಲತಃ ಡಿ ಕೆ ಶಿ ಅವರು ಕಾಂಗ್ರೆಸ್ಸಿಗರು. ಮತ್ತು ಇಲ್ಲಿ ರಾಜಕಾರಣ ಅಂದರೆ ಈ ದೇಶದಲ್ಲಿ ಏನಪ್ಪ ಅಂತಂದ್ರೆ ತುಟ್ಟಿದ್ದಂಥ ರಾಜಕಾರಣಿ ಎಷ್ಟೋ ಪ್ರಾಮಾಣಿಕರಿರಲಿ,